ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ರ್ಯಾಂಡಮ್ ಬ್ಲಾಗ್. ಸೊ ಈಗ ನಾವು ಕಮರ್ಷಿಯಲ್ ಸ್ಟ್ರೀಟಾಗಿದ್ದು ಅಪ್ಪಡ್ ಫೀಲ್ ಆಗ್ತಿತ್ತು ವೀಡಿಯೋ ಮಾಡೋಕ್ಕೆ, ಬಟ್ ಸ್ಟಿಲ್ ಮಾಡ್ತಾ ಇದ್ದೆ. ಸೊ ಈಗ ಹೋಪ ಶಾಪಿಂಗ್ ಮಾಡ್ಕೊಬಪ್ಪ, ಮುಂದೆ ಎಂತೆಲ್ಲ ಆಗ್ತದೆ ಹೇಳ್ಕೊಂಬ. ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ. ಮುಂದೆ ಹೊತ್ತಾತ ಎಂತ ಅಂತ ಹೇಳಿ ಕಾಂಬ. ಯಾರು ಶಾಪಿಂಗ್ ಬರ್ಕೊಂಡು ಹೇಳಿ ಇದ್ರೆ ಕಣ್ಕಣಿ, ರೋಡಲ್ಲಿ ಕೆಲಸ ಆಗ್ತಾ ಇದೆ. ಹೊಸ್ತ ಏನು ಕಾಮನ್ ತಂದಿಲ್ಲ, ಎಲ್ಲರೂ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿರಿ ಅಂತ ಹೇಳಿ ಕಂಡಿರಿ. ನನಗೆ ಏನು ತಗೊಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಒಳ್ಳೆ ವಿಡಿಯೋ ಮಾಡು ಬಂದಿತ್ತು ನಾನು. ನಂಗೆ ಯಾವ ತರಿಸಿ ಕೊಡ್ತೀರಿ ಇದರಲ್ಲೂ? ಆಂಟಿ ಬಿಡ್ತಾನೆ ಇರಲಿಲ್ಲ, ತಗೊಂಡಿರ. ಅದಕ್ಕೆ ಅಂತೂ ಇಂತೂ ಒಂದು ಕುರ್ತಾ ತಗೊಂಡೆ. ಲೈಕಿತ್ತು, ಅಡ್ಡಿಲ್ಲ, ಕಲರ್ ಇಷ್ಟ ಆಯಿತು. ಬಟ್ ನನ್ನ ಬಜೆಟ್ಗಿಂತ ಹೊರಗೆ ಹೋಯಿತು, ಎಂತ ಆಡ್ಕಾರಿಲ್ಲ. ಒಟ್ಟಲ್ಲಿ ತಪ್ಸ್ಕ ಬರ್ಕ ಹಂಗೆ ಹೊರಗೋಕ್ಕೂ ಆಕ್ವರ್ಡ್ ಫೀಲ್ ಆಗ್ತಿತ್ತು. ಅದಕ್ಕೆ ಒಂದು ಕುರ್ತಾ ತಗೊಂಡು ಎಂತ ಎಂತ ಬೋಗ್ನಿ ಅಂತ ಒಂದು ಬೋಣಿ ಮಾಡಿ ಬಂತು. ಇಲ್ಲಿ ಆಪೋಸಿಟ್ ಟು ದಿಸ್ ಶಾಪ್ ಯಾರಾದರೂ ವಿಸಿಟ್ ಮಾಡಲಿಕ್ಕಿದ್ರೆ ಬನ್ನಿ, ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಅಲ್ಲಿ ಚಪ್ಪಲ್ ಅಂಗಡಿ ಜೊತೆ ಜಗಳ ಆಡಿ ರೀಫಂಡ್ ಮಾಡೋಕೆ ಹೇಳಿ ಅವನು ಓನರ್ ರಿಪ್ಲೈ ಮಾಡಿದೆ. ತುಂಬ ಕಿರಿಕಿರಿ ಆಯಿತು. ಬಟ್ ಸ್ಟಿಲ್ ಅಂತೂ ಇಂತೂ ತಗೊಬಂತು. ಸೊ ನಾವಿಲ್ಲಿ ಒಂದು ಬ್ಯಾಗ್ ಶಾಪಿಗೆ ಬಂದಿದ್ವಿ. ಆ್ಯಕ್ಚುಲಿ ಇದು ಶಾಪ್ಗೆ ಬೋರ್ಡ್ ಇಲ್ಲ, ಬಟ್ ಸ್ಟಿಲ್ ಕಲೆಕ್ಷನ್ಸ್ ಆರ್ ಟೂ ಗುಡ್. ಆ್ಯಂಡ್ ಈವನ್ ಇಲ್ಲಿನ ಓನರ್ ಕೂಡ ತುಂಬ ಪೊಲೈಟ್ ಆಗಿದ್ದಾರೆ. ಸೇ ಹಾಯ್. ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬರ್ಬೋದು. ನಿಮಗೆ ಎವ್ರಿ ಡೇ ಆಫೀಸ್ ವೇಸ್ ಆ್ಯಂಡ್ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ಕ್ಲಚಸ್ ಎಲ್ಲ ತುಂಬ ಚೆನ್ನಾಗಿದೆ. ಬನ್ನಿ, ಶಾಪ್ ವಿಸಿಟ್ ಮಾಡಿ. ಬಂದೇನೆ ಅಲ್ಲಿ ನಿಂತ್ಕೊಂಡು. ಚಾರ್ಮಿಂಗ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ತಗೊಳ್ಳಿಕ್ಕೆ ಕಾಸಿಲ್ಲ. ಬನ್ನಿ ಮುಂದೆ ಏನು ಬೇಕು ಅಷ್ಟನ್ನೇ ತಗೊಂಡು ಅಲ್ಲೆಲ್ಲ ಜಗಳ ಮಾಡ್ಬೋದು ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಚಪ್ಪಲ್ ಕಲೆಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಬೇಡ. ನಾನು ನನ್ನ ಮೊಬೈಲ್ ತಗೊಂಡು 1 ವರ್ಷ ಆಮೇಲೆ ಬ್ಯಾಕ್ ಕವರ್ ತಗೊಂಡೆ. 1 ವರ್ಷದಲ್ಲೂ ಇದು 3ನೇ ಸಲ ಅನ್ಸುತ್ತೆ ನಾನು ಟೆಂಪರ್ಡ್ ಗ್ಲಾಸ್ ಹಾಕೋದು. ಸೊ ಅದ್ರ ಲುಕ್ ತೋರ್ಸೋಕೆ ಇಲ್ಲೆಲ್ಲೂ ಮಿರರೇ ಇಲ್ಲ. ಭಯ್ಯ ಮಿರರ್ ಹೇ ಕ್ಯಾ? ಓ ಚಲ್ತಾ ಹೈ. ಈಗ ನನ್ನ ಫ್ರೆಂಡು ಅವನು ಹಾಕಿಸ್ತಾ ಇದ್ದ ಹೊಸ ಟೆಂಪರ್ಡ್ ಗ್ಲಾಸ್ನ. ಸೊ ಇದು ನನ್ನ ಹೊಸ ಫೋನ್ ಕೇಸ್. ಚಂದ ಇತ್ತು ಅಂದೇಳಿ ಅನ್ಕಂತೆ, ನಂಗೆ ಚಂದ ಇತ್ತು. ಈ ಶಾಪಲ್ಲಿ 2 ಇಯರ್ಸ್ ಬ್ಯಾಕ್ ನಾನು ಈ ಬ್ಯಾಗ್ನ ತಗೊಂಡಿದ್ದೆ. ಎಷ್ಟು ರಫ್ ಯೂಸಿ ಮಾಡಿದೆ ಅಂತ ಹೇಳಿದ್ರೆ ನನಗೆ ಗೊತ್ತು, ಬಟ್ ಮಸ್ತ್ ಬಂದಿತ್ತು. ಥ್ಯಾಂಕ್ ಯು. ಬೆಳಗ್ಗೆಯಿಂದ ಟೊಪ್ಪಿ ಹಾಕ್ಸ್ಕೊಂಡು ಈಗ ನಿಜ ಟೊಪ್ಪಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ಪಕ್ಕ ಹಸ್ಬೆಂಡ್ ಮೆಟೀರಿಯಲ್ ಸೇಲ್ಗಿದೆ. ಏಜ್ ಕೂಡ ಆಯಿತು. ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಮಾಡಿ ಮದುವೆಗೆ. ಹಿಂದಿರುಗಿ ಹಾಯ್ ಹೇಳು. ಹೇಳು ಮದುವೆಗೆ ಪ್ರಪೋಸಲ್ಸು. ಸೊ ಶಾಪಿಂಗ್ ಆಯಿತು. ಈಗ ನಾವು ನಮ್ಮದು ಬೈಕ್ ಹತ್ರ ಬಂತು ತಕಂಗೆ. ಹುಡುಗಿರದು ಎಷ್ಟು ಕಷ್ಟ ಆಮೇಲೆ ಹೇಳ್ರೆ, ಹೀಲ್ಸ್ ಹಾಕ್ರೆ ಫುಲ್ ಕ್ಲಾಸ್ ಇರುತ್ತೆ, ಅವ್ರು ನಡೋಕಾತಿಲ್ಲ. ಶೂಸ್ ಹಾಕ್ರೆ ಎಲ್ಲರೂ ಚಪ್ಪಲ್ ತಗೊಂಡ್ಕಂದೇಲಿ ಇದ್ರೆ ಮತ್ತೆ ಪದೇ ಶೂ ಕಳ್ಸ್ಕತ್ತ. ಎಷ್ಟು ಕಷ್ಟ ಹೆಣ್ಮಕ್ಳಿಗೆ. 6 ಗಂಡು ಮಕ್ಳಿಗೆ ಅದೆಲ್ಲ ಗೊತ್ತಾಗ್ತಿಲ್ಲ. ಕಮೆಂಟ್ ಹೊಡಿತಾ ಇಕ್ಕಂತಾರೆ ಬ್ಯಾಡ್ತಿದ್ದಲ್ಲ. ಕಾಲೆಲ್ಲ ನೋಯ್ತಿತ್ತು ಹೀಲ್ಸ್ ಹಾಕಿ. ಹೋಯ್ತು ನನ್ನ ಕಾಲು ಫುಲ್ ಹೋಯ್ತು. ಅಣ್ಣ ಬಂದ.
ಇತ್ತು ಬಟ್ ಎಂತ ಹೇಳಿ ಆಫರ್ ಆಗಿತ್ತು ಬೈ ಟು ಗೆಟ್ ಒನ್ ಬಟ್ ಅದು ತಿಂಬಕ್ಕೆ 3:15 ಓಪನ್ ಆಗ್ತಂದು ಈಗ ಗಂಟೆ ಇನ್ನು 3 ಗಂಟೆ ಅರ್ಧ ಗಂಟೆಯೊಳಗೆ ನಮಗೆ ಹಸು ತಡಬೇಕಾಗ್ತಿಲ್ಲ ಅಂದ್ಕೊಂಡು ಈಗ ನಾವು ಗೋಬಿ ಎಗ್ ಮಿಕ್ಸ್ ನೂಡಲ್ಸ್ ತಿಂಬು ಬೈಂತ ಅದಾದಮೇಲೆ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಪುನಃ ಬಂದು ರೋಲ್ಸ್ ತಿಂಬಕ್ಕೆ ಹಾಕ್ತಾರೆ ಅಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿಲ್ಲ ಹಾಕ್ತೀನಿ 고전 프로 초판본을 구해오라거나 ಇವಾಗ ಇಲ್ಲಿ 2 ಚಿಕನ್ ಇದೆ ಒಂದು ವೆಜ್ ಫಲಾಫಲ್ ಇಲ್ಲಿದೆ ಸೊ ಲೆಟ್ಸ್ ಬಿಗಿನ್ ನಮ್ಮ ಅಣ್ಣನ ಅಂಗಡಿಯಾಗ ಒಂದು ಕಾಫಿ ಈಗ ಫೈನಲ್ ಟಚ್ ಅಪ್ ವಿಡಿಯೋಗೆ ಏನಂದರೆ ಈಗ ನಾವು ಎಂತೆಲ್ಲ ತಗೊಂಡಿದ್ದನ್ನೆಲ್ಲ ಊರಿಗೆ ಬಸ್ಸಿಗೆ ಹಾಕೋಕೆ ಬೈಂತ ಈಗ ಬಸ್ಸಿಗೆ ಹಾಕಿ ಹೋಗ್ಬೋದು ಬಿಕಾಸ್ ನಾಳೆ ಆಫೀಸ್ ಇತ್ತು ಅದಕ್ಕೆ ಇವತ್ತಿಗೆ ಇಲ್ಲಿನ ಬ್ಲಾಗ್ ಎಂಡ್ ಆಗ್ತು ಹೋಪ್ ಯು ಆಲ್ ಲೈಕ್ ಇಟ್ ಇಷ್ಟ ಆದಲ್ಲಿ ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಮುಂದಿನ ವಿಡಿಯೋ ಬರೋ ತನಕ ವೆಯ್ಟ್ ಮಾಡ್ತಾ ಇರಿ